ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆ ನಿಲ್ಲಿಸುವುದನ್ನು ಖಂಡಿಸಿ ಜಿಲ್ಲಾ ನಿವೃತ್ತ ನೌಕರರ ಸಂಘದಿಂದ ಮೌನ ಪ್ರತಿಭಟನೆ. ಚಾಮರಾಜನಗರ. ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಲು ಹಾಗೂ ವಾರ್ಷಿಕವಾಗಿ ನೀಡುತ್ತಿದ್ದ ತುಟ್ಟಿ ಭತ್ಯೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ನಿವೃತ್ತ ಸರ್ಕಾರಿ ಸಂಘದ ಪದಾಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗೆ ನೇತೃತ್ವ ವಹಿಸಿದ್ದ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷ ಎನ್ ನಾಗೇಶ್ ಮಾತನಾಡಿ, ಕೇಂದ್ರ ಸರ್ಕಾರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಲು ಹಾಗೂ ವಾರ್ಷಿಕವಾಗಿ ನೀಡುತ್ತಿದ್ದ ತುಟ್ಟಿ ಭತ್ಯೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿಕೆ ಖಂಡಿಸಿ ಕಪ್ಪು ಬಟ್ಟೆಯನ್ನು ಧರಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ನರೇಂದ್ರ ಮೋದಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಕೇಂದ್ರ ಸರ್ಕಾರ ನಿವೃತ್ತ ನೌಕರರಿಗೆ ಜನವರಿ ಜುಲೈ ತಿಂಗಳಲ್ಲಿ 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆ ನೀಡುತ್ತಿದ್ದು, ಈಗ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ನೀಡುವುದು ಸರಿಯಲ್ಲ. ನಿವೃತ್ತ ನೌಕರರ ಇಳಿ ವಯಸ್ಸಿನಲ್ಲಿ ತುಟ್ಟಿ ಭತ್ಯೆಗಳ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತುಟ್ಟಿ ಭತ್ಯೆ ನಿಲ್ಲಿಸದೆ ಮುಂದುವರೆಸಿ ನಿವೃತ್ತ ನೌಕರರ ಹಿತ ಕಾಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹೊನ್ನೂರಯ್ಯ, ಎಲ್ ದೇವಣ್ಣ, ಜಂಟಿ ಕಾರ್ಯದರ್ಶಿ ಜಿ ರಾಘವೇಂದ್ರ, ಸಂಘಟನಾ ಕಾರ್ಯದರ್ಶಿ ಎ ಸಿದ್ದಯ್ಯ, ಲೆಕ್ಕ ಪರಿಶೋಧಕ ಬಿ ರಾಮು, ನಿರ್ದೇಶಕರಾದ ಎಚ್ ಬಿ ಕೃಷ್ಣ ನಾಯಕ, ಶ್ರೀಕಂಠಸ್ವಾಮಿ, ರಾಜಗೋಪಾಲ್, ಎಂಬಿ ಕೃಷ್ಣಮೂರ್ತಿ, ಕೆಸಿ ಮರಿಸ್ವಾಮಿ, ಕೆ ಸೋಮಣ್ಣ, ಎನ್ ಸುಬ್ರಹ್ಮಣ್ಯ, ನಟರಾಜು, ಎ ಸುಂದರ್, ಎಪಿ ಚಂದ್ರಶೇಖರ್, ಎಎನ್ ಪದ್ಮಾಕ್ಷಿ, ಭಾಗ್ಯಲಕ್ಷ್ಮಿ, ಟಿ ಬಸವರಾಜು, ರಾಘವೇಂದ್ರ, ಶಿವಣ್ಣ, ಸಿಎನ್ ಕೃಷ್ಣಮೂರ್ತಿ, ಆರ್ಎನ್ ಸುಂದರ್, ಶ್ರೀನಿವಾಸ್, ಎಸ್ಐ ಸಿದ್ದರಾಜು, ಪಿ ಪುಟ್ಟಸ್ವಾಮಿ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಜಿಲ್ಲಾ ನಿವೃತ್ತ ನೌಕರರ ಸಂಘದ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನಂದರೆ, ಕೇಂದ್ರದ ಹಣಕಾಸು ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು DAಯನ್ನು ಎಲ್ಲ ನಿವೃತ್ತ ನೌಕರರಿಗೆ ಕೊಡೋದಕ್ಕಾಗೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಅಂತಂದ್ಬಿಟ್ಟು ಪಾರ್ಲಿಮೆಂಟಲ್ಲಿ ಹೇಳಿದರು. ಆ ರೀತಿ ಅದನ್ನು ಮಾಡಬಾರ್ದು. ನಿವೃತ್ತ ನೌಕರರ ಕೊನೆ ಗಳಿಗೆನಲ್ಲಿ ಬೇಕಾಗಿರ್ತಕ್ಕಂಥದ್ದು ಪೆನ್ಷನ್ನು 60 ವರ್ಷ ಮೇಲ್ಪಟ್ಟ ಮೇಲೇ ನಿವೃತ್ತ ನೌಕರರುಗಳಿಗೆ ಮತ್ತು ಹಿರಿಯರಿಗೆ ಅನೇಕ ಕಾಯಿಲೆ ಕಸಾಲೆಗಳು ಬರ್ತವೆ. ಅದನ್ನು ಜೀವನ ನಿರ್ವಹಣೆಗೆ ಭಾಳ ತೊಂದರೆ ಆಗ್ತದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಹಿಂದೆ ನಕರ ಅಂತಕ್ಕಂಥ ಒಬ್ಬ ನಿವೃತ್ತ ನೌಕರರು ಸುಪ್ರೀಂ ಕೋರ್ಟ್ಗೆ ಈ ಪೆನ್ಷನ್ನು ಮತ್ತು DA ಅಂತಕ್ಕಂಥದ್ದು ನಮ್ಮ ಫಂಡಮೆಂಟಲ್ ರೈಟ್ಸ್, ಇದು ನಮ್ಮ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಆ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡ್ರವರಿಂದ ಆದೇಶ ಆಗಿ ನಿವೃತ್ತ ನೌಕರರ ಹಕ್ಕನ್ನು ಪ್ರತಿಪಾದಿಸ್ತಾ ಬಂದು ಈ ಕೇಂದ್ರದ ನೌಕರರಿಗೆ ಮತ್ತು ರಾಜ್ಯ ನಿವೃತ್ತ ನೌಕರರಿಗೆ ಆಗಿಂದಾಗೆ 6 ತಿಂಗಳಿಗೊಮ್ಮೆ DAಯನ್ನು ಕೊಡ್ತಾ ಬಂದಿದ್ದಾರೆ. ಅದನ್ನು ಮುಂದುವರಿಸಬೇಕು, ನಿಲ್ಲಿಸೋದಕ್ಕೆ ಹೋಗಬಾರ್ದು ಅಂಥೇಳಿ ನಾವು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ನಿವೃತ್ತ ನೌಕರರ ಏಳಿಗೆಯನ್ನು ಪ್ರತಿಪಾದಿಸಬೇಕು. ಅವ್ರಿಗೆ ಈ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ನಿವೃತ್ತ ನೌಕರರ ಸಂಘಗಳ ಫೆಡರೇಷನ್ನವರು ಮತ್ತು ಅಸೋಸಿಯೇಷನ್ನವರುಗಳು ಈ ಒಂದು ಮನವಿಯನ್ನು ಪ್ರಧಾನಮಂತ್ರಿಗೆ ಜಿಲ್ಲಾದಲ್ಲಿರ್ತಕ್ಕಂಥವರು DC ಮುಖಾಂತರ ಮತ್ತು ತಾಲೂಕಿನಲ್ಲಿರ್ತಕ್ಕಂಥವರು ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಮನವಿ ಸಲ್ಲಿಸಿ ನಾವು ನಮ್ಮ ಒಂದು ಹಕ್ಕನ್ನು ಉಳಿಸ್ಕೊಡಿ, ನಮಗೆ DAಯನ್ನು ಮುಂದುವರಿಸ್ಕೊಡಿ ಅಂತ ನಾವು ಪ್ರಧಾನಮಂತ್ರಿಗಳ ಕೈಲಿ ಮನವಿ ಮಾಡ್ಕೊತೇವೆ. ಸರ್, ನಿಮ್ಮ ಹೆಸರು? ನಾಗೇಶ್. ಸರ್, ಹೆಸರುಗಳು ಎನ್ ನಾಗೇಶ್.